ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಜೂನ್ 29ರಂದು ಬೀದರ್ನಲ್ಲಿ ಶ್ರೀ ಜಗನ್ನಾಥ ರಥಯಾತ್ರೆ ಭವ್ಯ ಮೆರವಣಿಗೆಗೆ ಅಪಾರ ಭಕ್ತರು ಭಾಗವಹಿಸಲು ಕರೆ. ಬಿಎಸ್ಎಸ್ಕೆ ಪುನಶ್ಚೇತನಕ್ಕೆ ಸಿಎಂ ಬಳಿಗೆ ನಿಯೋಗ ತೆರಳಲು ನಿರ್ಧಾರ. ಬೀದರ್ ಸಕ್ಕರೆ ಕಾರ್ಖಾನೆಯ ವ್ಯವಹಾರ ತನಿಖೆಗೆ ಈಶ್ವರ್ ಖಂಡ್ರೆ, ರಹೀಂ ಖಾನ್ ಒತ್ತಾಯ. ಬೀದರ್ನಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಜಾಥಾ. ಸುದ್ದಿಯ ವಿವರಗಳು. ಜೂನ್ 29ರಂದು ಬೀದರ್ನಲ್ಲಿ ಶ್ರೀ ಜಗನ್ನಾಥ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಬೀದರ್ನ ಶ್ರೀ ಜಗನ್ನಾಥ ಮಂದಿರ ಸೇವಾ ಟ್ರಸ್ಟ್ನ ಮುಖಂಡರು ತಿಳಿಸಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಟ್ರಸ್ಟ್ ಮುಖಂಡರು, ಚಾರಧಾಮಗಳಲ್ಲಿ ಒಂದಾದ ಶ್ರೀ ಜಗನ್ನಾಥ ಪುರಿ 800 ವರ್ಷಗಳ ಇತಿಹಾಸ ಹೊಂದಿದೆ ಎಂದು ತಿಳಿಸಿದರು. ಅಂದರೆ ಭಾನುವಾರದಂದು ಬೀದರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಭವ್ಯ ಮೆರವಣಿಗೆ ನಡೆದು ಸಂಜೆ 6:30ಕ್ಕೆ ಶ್ರೀ ಜಗನ್ನಾಥ ಮಂದಿರ ಸೇರಿ ಅಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು. ಐತಿಹಾಸಿಕ ಈ ರಥಯಾತ್ರೆಯಲ್ಲಿ ಜಿಲ್ಲೆಯ ಜನರು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಬೀದರ್ನಲ್ಲಿ ಭಕ್ತಿಭಾವಪೂರ್ವವಾಗಿ ನಡೆಯುವ ಶ್ರೀ ಜಗನ್ನಾಥ ಯಾತ್ರೆ ಭಾನುವಾರ 29/2025. ಚಾರೋಧಾಮಗಳಲ್ಲಿ ಒಂದಾದ 800 ವರ್ಷಗಳ ಹಿಂದೆ ಇತಿಹಾಸ ಇರುವ ಒಡಿಸ್ಸಾ ರಾಜ್ಯದ ಪುರಿ ನಗರದಲ್ಲಿ ವಿಷ್ಣುವಿನ ಅವತಾರ ಮತ್ತು ಕೃಷ್ಣನಿಗೆ ಸಮರ್ಪಿತವಾದ ಶ್ರೀ ಜಗನ್ನಾಥ ಮಂದಿರ. ಇದೇ ಇವರ ರಥಯಾತ್ರೆ. ದೂರದ ದೇಶಾದ್ಯಂತ ಜನರು ಸೇರುತ್ತಾರೆ. ಇಲ್ಲಿನ ನಮ್ಮ ಭಕ್ತರಿಗೆ ಅನುಕೂಲವಾಗುವಂತೆ ಅವರೆಲ್ಲರ ಆಶೋತ್ತರಗಳನ್ನು ಈಡೇರಿಸಲು ಬೀದರ್ ಜಿಲ್ಲಾ ಕೇಂದ್ರದಲ್ಲಿ ಶ್ರೀ ಜಗನ್ನಾಥ ಮಂದಿರ ಸ್ಥಾಪನೆಯಾಗಿದೆ. ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ರಥಯಾತ್ರೆ ಜರುಗುತ್ತಾ ಬಂದಿದೆ. ಈ ರಥಯಾತ್ರೆಯಲ್ಲಿ ಶ್ರೀ ಬಲರಾಮ್, ಶ್ರೀ ಸುಭದ್ರೆ, ಶ್ರೀ ಕೃಷ್ಣ ಭವ್ಯ ಮೂರ್ತಿಗಳ ಶೋಭಾಯಾತ್ರೆ ಜರುಗುತ್ತದೆ. ಈ ರಥಯಾತ್ರೆಯಲ್ಲಿ ಭಾಗವಹಿಸುವುದೇ ಪುಣ್ಯವೆಂದು ತ್ರಿಮೂರ್ತಿಗಳನ್ನು ಕಂಡು ತುಂಬಿಸಿಕೊಡಲು ನಾ ಮುಂದು ತಾಮ ಮುಂದು ಎಂದು ಭಾಗವಹಿಸುತ್ತಾರೆ. ರಸ್ತೆಯುದ್ದಕ್ಕೂ ಭಗವಂತನ ಪುಷ್ಪವೃಷ್ಟಿ, ಆರತಿ, ಕಾಯಿ ಕರ್ಪೂರ ನೈವೇದ್ಯ ಸಲ್ಲಿಸಲಾಗುತ್ತದೆ. ಅಲ್ಲಲ್ಲಿ ಹಲವಾರು ಕಡೆ ಗಣ್ಯ ಭಕ್ತ ಸಮೂಹಕ್ಕೆ ನೀರು, ಪಾನಕ, ಅಲ್ಪಾಹಾರ, ಹಣ್ಣುಗಳನ್ನು ವಿತರಿಸುವುದು ತೀರಾ ಸಾಮಾನ್ಯವಾಗಿದೆ. ನಾವು ಹರ್ಷದಿಂದ ತಿಳಿಸಲು ಇಚ್ಛಿಸುತ್ತೇವೆ, ಪವಿತ್ರ ಶ್ರೀ ಜಗನ್ನಾಥ ರಥಯಾತ್ರೆ ಇದೇ ಭಾನುವಾರ ಜೂನ್ 29, 2025ರಂದು ಬೀದರ್ ನಗರದಲ್ಲಿ ಭಕ್ತಿ ಭಾವದಿಂದ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಆಚರಿಸಲಾಗುತ್ತಿದೆ. ಈ ಪವಿತ್ರ ಯಾತ್ರೆ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ, ಗೋಶಾಲೆ, ರಾಂಪುರ್ ಕಾಲೋನಿ, ಮನ್ನಳ್ಳಿ ರಸ್ತೆಯಿಂದ ಬೆಳಿಗ್ಗೆ 11:30ಕ್ಕೆ ಪ್ರಾರಂಭವಾಗಲಿದೆ. ಕಾರ್ಯಕ್ರಮವು ಮೊದಲಿಗೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಪೂಜೆಯಿಂದ ಪ್ರಾರಂಭವಾಗುತ್ತಿದ್ದು, ನಂತರ ಪಾರಂಪರಿಕ ಜೀಜಾ ಪೂಜೆ, ರಥ ಪೂಜೆ ಮತ್ತು ಗೋಪೂಜೆ ನೆರವೇರಲಿದೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಭಕ್ತಿ ಕಿಂಕರ್ ದಾಮೋದರ್ ಗೋಸ್ವಾಮಿ ಪ್ರಭುಜಿ, ಇಸ್ಕಾನ್ ವೃಂದಾವನ್, ಉತ್ತರ ಪ್ರದೇಶದಿಂದ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಡೆ, ಗೌರವಾನ್ವಿತ ಶಾಸಕರು ಬೀದರ್, ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೋಮಶೇಖರ್ ಪಾಟೀಲ್ ಅಧ್ಯಕ್ಷರು, ರಥಯಾತ್ರೆಯ ಸಮಿತಿಯ ಅಧ್ಯಕ್ಷರಿದ್ದಾರೆ. ರಾಮಕೃಷ್ಣ ಸಾಳೆಯವರು ಗೌರವ ಅಧ್ಯಕ್ಷರಿದ್ದಾರೆ ಈ ಸಮಿತಿಗೆ. ನಾನು ವಿರ್ಶೆಟ್ಟಿ ಮಣಿಗೆ ಉತ್ಸವ ಸಮಿತಿ ಅಧ್ಯಕ್ಷ ಇದ್ದೀನಿ. ಶ್ರೀ ಪ್ರಭಾಕರ್ ಮೈಲಾಪುರಜಿ ಅಧ್ಯಕ್ಷ, ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನ. ಈ ಕಾರ್ಯಕ್ರಮದಲ್ಲಿ ವಿವಿಧ ಸಮಿತಿಯ ಸದಸ್ಯರು, ಧಾರ್ಮಿಕ ಮುಖಂಡರು ಹಾಗೂ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಭಕ್ತರ ಭಾಗವಹಿಸುವಿಕೆ ಇದು ಸಾವಿರಾರು ಭಕ್ತರನ್ನು ಆಕರ್ಷಿಸುವ ಪವಿತ್ರ ಯಾತ್ರೆಯಾಗಿದ್ದು, ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಸಕ್ರಿಯವಾಗಿ ಭಾಗವಹಿಸಲಿದ್ದಾರೆ. ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ಹತ್ತಿರದ ರಾಜ್ಯಗಳಿಂದ ಮತ್ತು ವಿವಿಧ ನಗರಗಳಿಂದ ಭಕ್ತರು ಬರುವ ನಿರೀಕ್ಷೆ ಇದೆ. ಈ ಯಾತ್ರೆ ಅವಧಿಯಲ್ಲಿ ಭಕ್ತರು ಹರೇ ಕೃಷ್ಣ ಮಹಾಮಂತ್ರ, ಭಜನೆಗಳು, ಕೀರ್ತನೆಗಳು ಹಾಗೂ ಸಾಂಸ್ಕೃತಿಕ ನೃತ್ಯಗಳೊಂದಿಗೆ ಭಕ್ತಿ ಸಾರುವರು. ಇದು ನಮ್ಮ ಹಿಂದೂ ಪರಂಪರೆಯ ವೈಭವವನ್ನು ಪ್ರತಿಬಿಂಬಿಸುತ್ತದೆ. ವಿಶೇಷ ಆಕರ್ಷಣೆಗಳು: ಬೆಳಗಾವಿಯಿಂದ ಬಂದಿರುವ ಪ್ರಸಿದ್ಧ ರಂಗೋಲಿ ಕಲಾವಿದರು ಮಾರ್ಗವನ್ನು ಅಕ್ಷರಕವಾಗಿ ಚಿತ್ರಗಳಿಂದ ಅಲಂಕರಿಸಲಿದ್ದಾರೆ. ಬೀದರ್ನ ವಿವಿಧ ಸಮುದಾಯಗಳ ಸಹಕಾರದಿಂದ ಪ್ರಸಾದ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಯಾತ್ರೆಯ ನಂತರ ಶ್ರೀ ಜಗನ್ನಾಥ ದೇವಸ್ಥಾನದಲ್ಲಿ ಮಹಾಪ್ರಸಾದ ವಿತರಣೆ ನಡೆಯಲಿದೆ. ರಥಯಾತ್ರೆಯ ಮಾರ್ಗ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನ, ರಾಂಪುರ ಕಾಲೋನಿ,
ಮೈಲೂರು ಕ್ರಾಸ್, ರಾಮ್ ಚೌಕ್, ಬಂಗುಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ನವದಗಿರಿ, ಚಿಕ್ಕಪೇಟೆಯಿಂದ ವರ್ತುಲ ರಸ್ತೆ ಸೇರಿ ಶ್ರೀ ಜಗನ್ನಾಥ ದೇವಸ್ಥಾನ ಯಾತ್ರೆಯು ಸಂಜೆ 6:30ಕ್ಕೆ ಶ್ರೀ ಜಗನ್ನಾಥ ದೇವಸ್ಥಾನದಲ್ಲಿ ಸಮಾರೋಪವಾಗಲಿದೆ. ಎಲ್ಲ ಭಕ್ತರು, ಕುಟುಂಬದವರು ಮತ್ತು ಸಾರ್ವಜನಿಕರು ಈ ಪವಿತ್ರ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ಶ್ರೀ ಜಗನ್ನಾಥ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇಂಥ ಭವ್ಯ ರಥಯಾತ್ರೆಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕಾಗಿ ಪ್ರಾರ್ಥಿಸುತ್ತೇವೆ. हरे कृष्णा, जय जगन्नाथ। की अवधि होती है 4.32 बिलियन ईयर्स। 4.32 बिलियन ईयर्स आप कन्नड़ में ट्रांसलेट कर लीजिए उसको। तो उतने वर्षों पहले से ही रथ यात्रा पूरी में चल रही है। लेकिन 1968 में पहली बार रथ यात्रा पूरी से बाहर निकलकर दूसरे शहरों में शुरू हो गई। तो इसका पूरा श्रेय इस्कॉन के फाउंडर श्रील प्रभुपाद जी को चले जाता है। तो उनके कृपा से, उनके अथक प्रयत्न से 1968 में पहली बार सैन फ्रांसिस्को अमेरिका में रथ यात्रा की शुरुआत हुई थी। तब से लेकर अब तक रथ यात्रा पूरे विश्व भर में सभी शहरों में, सभी देशों में ये रथ यात्रा हो रही है। तो 1968 से पहले कभी रथ यात्रा पूरी से बाहर नहीं हुई थी। लेकिन ये प्रभुपाद जी की कृपा थी कि जिनकी वजह से आज गली गली में, पूरे भारतवर्ष में ही नहीं, पूरे विश्व के सभी बड़े बड़े शहरों में भी जगन्नाथ जी अपने रथ के ऊपर विराजमान होकर भक्तों को दर्शन देने के लिए आ रहे हैं। तो ये इतिहास बहुत महत्व है। तो आप, मैं सभी पत्रिका बंधुओं से निवेदन करता हूँ कि इतिहास के बारे में भी हम सनातन प्रेमियों को पता चले। तो आप कृपया इसके बारे में बताइए। तो यही मैं आप लोगों को बताना था। तो फिर से आपके माध्यम से मैं निवेदन करता हूँ कि इसका प्रचार ज़्यादा से ज़्यादा आपके माध्यम से हो और ज़्यादा से ज़्यादा संख्या में श्रद्धालुगण इस रथ यात्रा में भाग ले और जगन्नाथ जी की कृपा के पात्र बने। मैं डॉक्टर नीलेश देशमुख, जगन्नाथ मंदिर, बीदर। ದುರಾಡಳಿತದ ಫಲವಾಗಿ ಕಾರ್ಮಿಕರ ವೇತನ ಹಾಗೂ ವಿವಿಧ ಬ್ಯಾಂಕ್ಗಳ ಸುಮಾರು 430 ಕೋಟಿ ರೂಪಾಯಿಗೂ ಅಧಿಕ ಬಾಕಿ ಉಳಿಸಿಕೊಂಡು ಪ್ರಸ್ತುತ ಸ್ಥಗಿತಗೊಂಡಿರುವ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಳೆದ 10 ವರ್ಷಗಳಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಂದು ಸಚಿವರುಗಳಾದ ಈಶ್ವರ್ ಬಿ ಖಂಡ್ರೆ ಮತ್ತು ರಹೀಂ ಖಾನ್ ಒತ್ತಾಯಿಸಿದ್ದಾರೆ. ವಿಧಾನಸೌಧದ ಸಮಿತಿ ಸಭಾಂಗಣದಲ್ಲಿಂದು ನಡೆದ ಹಳ್ಕೇಡ್ನ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳಿಸುವ ಮತ್ತು ಕಾರ್ಖಾನೆಯು ವಿವಿಧ ಸಹಕಾರಿ ಬ್ಯಾಂಕ್ನಿಂದ ಪಡೆದಿರುವ ಸಾಲದ ಮರುಪಾವತಿ ಕುರಿತ ಸಭೆಯಲ್ಲಿ ಮಾತನಾಡಿದ ಈಶ್ವರ್ ಬಿ ಖಂಡ್ರೆ, ಈ ಹಿಂದೆಯೂ ಬಿಎಸ್ಎಸ್ಕೆ ಅವ್ಯವಹಾರದ ಬಗ್ಗೆ ತನಿಖೆಗೆ ಆದೇಶ ಆಗಿದೆ, ಆದರೆ ತಾರ್ಕಿಕ ಅಂತ್ಯ ಕಂಡಿಲ್ಲ. ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ದಂಡನೆ ಆಗಬೇಕು ಎಂದು ಆಗ್ರಹಿಸಿದರು. ಕಾರ್ಖಾನೆ ಡಿಸಿಸಿ ಬ್ಯಾಂಕ್ನಿಂದ 115 ಕೋಟಿ ಸಾಲ ಪಡೆದಿದೆ. ಬಡ್ಡಿ ಸೇರಿ 233 ಕೋಟಿ ಬಾಕಿ ಪಾವತಿಸಬೇಕಿದೆ. ಕಾರ್ಖಾನೆ ಮತ್ತು ಡಿಸಿಸಿ ಬ್ಯಾಂಕ್ ಎರಡೂ ರೈತರದ್ದೇ ಆಗಿದೆ. ಬೆಟ್ಟದಷ್ಟು ಸಾಲದ ಹೊರೆ ಇದ್ದು ಸಕ್ಕರೆ ಕಾರ್ಖಾನೆಯು ಮುಚ್ಚಿದೆ. ಬ್ಯಾಂಕ್ ಕೂಡ ಚೇತರಿಸಿಕೊಳ್ಳದಂತಾಗಿದೆ. ಈ ನಿಟ್ಟಿನಲ್ಲಿ ಕಾರ್ಖಾನೆಯ ಪುನಶ್ಚೇತನ ಕುರಿತಂತೆ ಮುಖ್ಯಮಂತ್ರಿಗಳ ಬಳಿಗೆ ನಿಯೋಗ ತೆರಳಬೇಕು ಎಂದು ಸಲಹೆ ನೀಡಿದರು. ಸಚಿವ ರಹೀಂ ಖಾನ್, ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ಯವಹಾರ ಮಾಡಿದವರ ವಿರುದ್ಧ ಕ್ರಮ ಆಗದಿದ್ದರೆ ಮತ್ತೆ ಅವರೇ ಚುನಾಯಿಸಿ ಬಂದು ಕಾರ್ಖಾನೆಯನ್ನು ನಾಶ ಮಾಡುತ್ತಾರೆ. ಈ ಬಗ್ಗೆ ತನಿಖೆ ಆಗಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಆಗಬೇಕು ಎಂದರು. ಕಾರ್ಖಾನೆಯ ಸ್ವಾಧೀನದಲ್ಲಿರುವ 173 ಎಕರೆ ಜಮೀನಿನ ಪೈಕಿ ಕಾರ್ಖಾನೆಗೆ ಬೇಕಾದಷ್ಟು ಜಾಗ ಇಟ್ಟುಕೊಂಡು ಭಾಗಂಶ ಮಾರಾಟ ಮಾಡಿ ಬ್ಯಾಂಕ್ಗಳ ಸಾಲ ತೀರಿಸಿ ಯಂತ್ರೋಪಕರಣಗಳಿಗೆ ಹೊಸ ಸಾಲ ಪಡೆದು ಕಾರ್ಖಾನೆ ಆರಂಭಿಸಲು ಸಾಧ್ಯವೇ ಎಂಬ ಬಗ್ಗೆ ಪರಿಶೀಲಿಸಲು ಸಹಕಾರ ಸಚಿವ ರಾಜಣ್ಣ ಸಲಹೆ ನೀಡಿದರು. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಓಟಿಎಸ್ ಯೋಜನೆಯಡಿ ಬ್ಯಾಂಕ್ಗಳ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡುವ ಮತ್ತು ಖಾಸಗಿಯವರಿಗೆ ಗುತ್ತಿಗೆ ನೀಡಿ ಸಕ್ಕರೆ ಕಾರ್ಖಾನೆ ಪುನರಾರಂಭ ಮಾಡುವ ಬಗ್ಗೆ ಪರಿಶೀಲಿಸುವಂತೆ ಸಲಹೆ ನೀಡಿದರು. ಬೀದರ್ ಜಿಲ್ಲೆಯ ರೈತರ ಹಿತದೃಷ್ಟಿಯಿಂದ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನರ್ ಆರಂಭಕ್ಕಾಗಿ ಮುಖ್ಯಮಂತ್ರಿಗಳ ಬಳಿಗೆ ನಿಯೋಗ ತೆರಳಲು ಮತ್ತು ಕಾರ್ಖಾನೆಯ ಅವ್ಯವಹಾರಗಳ ಬಗ್ಗೆ ತನಿಖೆ ನಡೆಸಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸಚಿವರುಗಳಾದ ಕೆಎನ್ ರಾಜಣ್ಣ, ಶಿವಾನಂದ ಪಾಟೀಲ್, ಈಶ್ವರ್ ಬಿ ಖಂಡ್ರೆ, ರಹೀಂ ಖಾನ್ ಮತ್ತು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ, ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ಎಂಜಿ ಮೂಳೆ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಬಿ ಖಂಡ್ರೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮತ್ತಿತರರು ಪಾಲ್ಗೊಂಡಿದ್ದರು.
ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಇಂದು ನಗರದಲ್ಲಿ ಅಪರಾಧ ತಡೆ ಮಾಸಾಚರಣೆ, ರಸ್ತೆ ಸುರಕ್ಷತಾ ಸಪ್ತಾಹ, ತಂಬಾಕು, ಸಿಗರೆಟ್ ಮತ್ತು ಮಾದಕ ವಸ್ತುಗಳ ನಿಷೇಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾರ್ವಜನಿಕರಲ್ಲಿ ಅಪರಾಧಗಳು ನಡೆಯದಂತೆ ತಡೆಯುವಲ್ಲಿ, ರಸ್ತೆ ಅಪಘಾತಗಳು ನಡೆಯದಂತೆ, ರಸ್ತೆ ಸುರಕ್ಷತೆಯ ಬಗ್ಗೆ ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಹಾಗೂ ಇತರೆ ಕಾನೂನುಗಳ ಬಗ್ಗೆ ಅರಿವು ಮೂಡಿಸಿದರು. ಕಾರ್ಯಕ್ರಮದ ಪ್ರಯುಕ್ತ ನಗರದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು. ನಂತರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾದ ವೇದಿಕೆ ಕಾರ್ಯಕ್ರಮದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾತನಾಡಿ, ಯಾರಾದರೂ ಮಾದಕ ವಸ್ತುಗಳನ್ನು ಮಾರುವವರು, ಸೇವಿಸುವವರು ಇರುವುದಾದರೆ ಅವರಿಗೆ ಕಾನೂನು ಕಠಿಣ ಕ್ರಮ ತೆಗೆದುಕೊಳ್ಳುತ್ತದೆ. ಅದರಿಂದ ತಾವುಗಳು ತಮ್ಮ ಮತ್ತು ಸಮಾಜದ ಕುರಿತು ಆಲೋಚಿಸಬೇಕೆಂದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ವಿವಿಧ ಅಧಿಕಾರಿಗಳು, ಶಾಲಾ ಕಾಲೇಜು ಮಕ್ಕಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಾದಕ ವಸ್ತುಗಳು ಯುವ ಜನತೆಯ ಭವಿಷ್ಯವನ್ನು ಹಾಳು ಮಾಡ್ತಾ ಇದೆ. ಮಾನ್ಯ ಪೊಲೀಸ್ ಅಧೀಕ್ಷಕರು ನೀಡಿದ್ದಾರೆ. ಹೀಗಾಗಿ ಪೂರ್ಣ ಸಹಕಾರವನ್ನ ಪೊಲೀಸ್ ಇಲಾಖೆ ನೀಡುತ್ತೆ. ಹೀಗಾಗಿ ಮಾದಕ ಮುಕ್ತವಾಗಿರುವಂತಹ ಸಮಾಜ ನಿರ್ಮಾಣ ನಮ್ಮೆಲ್ಲರ ಗುರಿ ಎನ್ನುವಂತಹ ಸಂದೇಶವನ್ನ ಮಾನ್ಯ ಎಸ್ ಪಿ ಸರ್ ಅವರು ನೀಡಿದ್ದಾರೆ. ಮಾನ್ಯರಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ವರ್ಷಗಳಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಚರ್ಚೆಯಾಗ್ತಿರೋ ವಿಷಯ ಅಂದ್ರೆ ಇದು ಡ್ರಗ್ ಅಬ್ಯೂಸ್. ನಗರ ಪ್ರದೇಶದಲ್ಲಿ ಈ ಡ್ರಗ್ಸ್ಗೆ ಜನರು ಮೊರೆ ಈಗ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಎರಡನೇದು ಈ ಟೊಬ್ಯಾಕೋ, ಸಿಗರೇಟ್ ಕೂಡ ಪ್ರಮುಖ ಕಾರಣ ಆಗಿದೆ. ಈ ಸಿಗರೇಟ್ ಸೇವನೆ ಮಾಡುವವರಿಗೆ ಈ ಡ್ರಗ್ ಪೆಡ್ಲರ್ಸ್ ಯಾವ ರೀತಿ ಮಾಡ್ತಾರಂದ್ರೆ, ಡ್ರಗ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಈಗ ಕಾಡ್ತಾ ಇರುವಂತ ದೊಡ್ಡ ಸಮಸ್ಯೆ. If he is a drug peddler, if he is a drug supplier, we will send him to the jail. So whenever you come across any drug addict or a peddler, don't think that I have nothing to do with that. Think about the social responsibility. Think about the impact on the society, and please come forward to drive this menace from Bidar society. सर, इस मौके पर कॉलेज स्टूडेंट को आपका मैसेज? वही आपका मैसेज क्या है? ये कॉलेज स्टूडेंट मेन विक्टिम है. ये ड्रग्स का विक्टिम मेन कॉलेज स्टूडेंट है. उन कॉलेज स्टूडेंट होशियार हो गए तो उन्होंने ड्रग्स लेने नहीं लिए तो उनका भविष्य उज्जवल हो जाता, दूसरों को उन्हें आसानी से बोल सकता. इसके लिए उनको बहुत जरूर है. उसको ये मैसेज है मेरा. ಯುವ ನಟ ಭರತ್ ಸಾಗರ್ ಅಭಿನಯದ ಕಾಲವೇ ಮೋಸಗಾರ ಕನ್ನಡ ನೂತನ ಚಲನಚಿತ್ರ ಗುರುವಾರ ಬೀದರ್ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಈ ಕುರಿತು ಬೀದರ್ ಪತ್ರಿಕಾ ಭವನದಲ್ಲಿ ವಿವರ ನೀಡಿದ ಗೆಳೆಯರ ಬಳಗದ ನಾಗಯ್ಯ ಸ್ವಾಮಿಯವರು ಚಿತ್ರ ಬಿಡುಗಡೆ ಹಾಗೂ ಚಿತ್ರದ ಕುರಿತು ಮಾಹಿತಿ ನೀಡಿದರು. ಶ್ರೀಮಂತ್ ಸಪಾಟೆ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿ ಕರ್ನಾಟಕದ ಕೆಟ್ಟೆಂದ ಪ್ರಖ್ಯಾತಿನೇ ಪಡೆದಿರ್ತಕ್ಕಂಥ ನಮ್ಮ ಬೀದರ್ ಕೆಂಪು ಮಣ್ಣಿನ ನಾಡಿಗೆ ಇವತ್ತು ನಮ್ಮ ಕೆಂಪು ಹೀರೋ ಭರತ್ ಸಾಗರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲ ಬೀದರ್ ಜಿಲ್ಲೆ ವತಿಯಿಂದಾಗಿ ಅವರಿಗೆ ತುಂಬ ಪ್ರಪ್ರಥಮವಾಗಿ ಅವರಿಗೆ ಸ್ವಾಗತವನ್ನು ಮಾಡೋಣ. ಆಗಿರ್ತಕ್ಕಂಥದ್ದನ್ನ ಇದೆ. ಸುಮಾರು ನಾವು ಭರತ್ ಸಾಗರ್ ಸುಮಾರು 16 ವರ್ಷದಿಂದ ನಾವು ಒಡನಾಟದಲ್ಲಿ ಬೆಳೆದಿದ್ದು, ಜೊತೆಗೆ ಅವರು ಬೆಂಗಳೂರಲ್ಲಿ ಜೊತೆಗೆ ಪೂರ್ಣವಾಗಿ ಇರ್ತಕ್ಕಂಥದ್ದು ಇದು ನಮ್ಮ ಶಿವಮೊಗ್ಗ
ಇರ್ತಕ್ಕಂಥದ್ದು ಎಲ್ಲ ಬೆಂಗಳೂರು ಮೈಸೂರಲ್ಲಿ ಎಜುಕೇಶನ್ ಆಗಿದೆ. ಜೊತೆಗೆ ಬಹಳಷ್ಟು ಕಲಾ ಇದು ಕ್ಷೇತ್ರಕ್ಕೆ ಅವ್ರ ಕೊಡುಗೆ ಇದೆ. ಆಲ್ರೆಡಿ ಬೇರೆ ಬೇರೆ ಆಟಕೊಂಡು ಲೆಕ್ಕಕ್ಕಿಲ್ಲ ಅಂತಕ್ಕಂಥ ಅನೇಕ ಮೂವಿಗಳಲ್ಲಿ ಸೈಡ್ ಆಗಿ ಮಾಡಿದ್ದಾರೆ. ಇದರಾಗಿ ನೇರವಾಗಿ ನಾಯಕ ನಟನಾಗಿ ಇದು ಮೂವಿಯನ್ನ ಆರಂಭ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಹಕಾರವು ಸ್ವಲ್ಪ ನಿಮ್ಗೆ ಗೆಳೆಯರ ಬಳಗದಿಂದ ಏನಾದ್ರೂ ಆಗ್ಬೇಕು ಅಂತಂದಾಗ ನಾವು ಬಹಳಷ್ಟು ಖುಷಿಯಿಂದ ನಮ್ಮ ಬೀದರ್ ಗೆಳೆಯರ ಬಳಗದ ವತಿಯಿಂದಾಗಿ ಅವರಿಗೆ ಸನ್ಮಾನಿಸಿ, ಜೊತೆಗೆ ಈಗಾಗಲೇ 20ನೇ ತಾರೀಕಿಗೆ ಆಲ್ರೆಡಿ ರಿಲೀಸ್ ಆಗಿದೆ. ನಮ್ಮ ಕರ್ನಾಟಕದಿಂದ 5 ಭಾಷೆಗಳಲ್ಲಿ ಈ ಮೂವಿಯನ್ನು ರಿಲೀಸ್ ಆಗ್ತದೆ. ಹಾಗಾಗಿ ಇವತ್ತು ಬೀದರಲ್ಲಿ ಪ್ರಪ್ರಥಮವಾಗಿ 2 ಗಂಟೆಗೆ ಈ ಶೋ ಆರಂಭ ಆಗ್ತಾ ಇದೆ. ಜೊತೆಗೆ ನೀವೆಲ್ಲರೂ ಪತ್ರಕರ್ತ ಬಂಧು ಮಿತ್ರರು ಪ್ರಶ್ನೆಯನ್ನು ಮಾಡ್ಬೋದು. ಏನಂದ್ರೆ ಕಾಲುವೆ ಮೋಸಗಾರ ಏನಿದು ಕಾಂಟ್ರಿಬ್ಯೂಟ್ ಸೊಸೈಟಿಗೆ ಅಂತಕ್ಕಂಥ ಪ್ರಶ್ನೆ ಮಾಡಿದಾಗ, ಕಾಲುವೆ ಮೋಸಗಾರನ ಅನೇಕರ ಜೀವನದಲ್ಲಿ ಏರುಪೇರುಗಳನ್ನು ನಾವು ಕಾಣ್ತೀವಿ. ಹೌದು, ನಾವು ಎಲ್ಲಿಗೋ ಹೋಗಿ ರೀಚ್ ಆಗ್ಬೇಕಂತೀವಿ, ಮತ್ತೆ ಎಲ್ಲೋ ಒಂದ್ ಕಡೆ ಹೋಗ್ತೀವಿ. ಸೊ ಹಾಗಾಗಿ ಜೊತೆಗೆ ಪ್ರಸ್ತುತ ಜೀವನದಲ್ಲಿ ಒಂದು ಹುಡುಗ ಒಂದು ಹುಡುಗಿಯಲ್ಲಿ ಯಾವ್ಯಾವ ಒಂದೊಂದು ಸ್ವಲ್ಪ ಕ್ಲಾಸ್ಗಳನ್ನು ಬರ್ತಾ ಇದ್ದಾವೆ. ಜೊತೆಗೆ ನಾವು ಒಟ್ಟಿನಲ್ಲಿ ಸೊಸೈಟಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಇದು ಸದುದ್ದೇಶದೊಂದಿಗೆ ಈ ಕಾಲುವೆ ಮೋಸಗಾರ ಅಂತಕ್ಕಂಥದ್ದನ್ನ ಮೂವಿ ಹೊರ ಬಂದಿದೆ. ಸೊ ಅದಕ್ಕಾಗಿ ಇದರಲ್ಲಿ ಆಕ್ಷನ್ ಇದೆ, ಜೊತೆಗೆ ಲವ್ ಓರಿಯೆಂಟೆಡ್ ಇದೆ, ಫ್ಯಾಮಿಲಿ ಓರಿಯೆಂಟೆಡ್ ಇದೆ, ಮತ್ತು ಮಾಸ್ ಇದೆ, ಥ್ರಿಲ್ ಇದೆ. ಪ್ರತಿಯೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಮೂವಿ ನೋಡಿದಾಗ ಬಹಳಷ್ಟು ನಮ್ಗೆ ಏನೋ ಒಂದು ಮೆಸೇಜ್ ಸಂದೇಶ ಸಿಗ್ತದೆ ಅಂತಕ್ಕಂಥ ನಿಮ್ಗೆ ತಿಳಿಸೋದು ಇದೆ. ಹಾಗಾಗಿ ಕಾಲವೇ ಮೋಸಗಾರ ಒಂದು ಒಳ್ಳೆಯ ಸಿನಿಮಾವನ್ನು ಪ್ರೀತಿದ ಜನರ ಮನಸ್ಸನ್ನು ಮುಟ್ಟುವ ಒಂದು ರೂಪದಲ್ಲಿ ನಮ್ಮ ಆತ್ಮೀಯರು ಹಿರಿಯರು ಒಳ್ಳೆಯ ನಟೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಂತ ಪ್ರದರ್ಶನ ಕೊಡ್ತಾ ಇದೆ. ಹಾಗಾಗಿ ಇಂದು ನಮ್ಮ ನಗರಕ್ಕೆ, ಬೀದರ್ ನಗರಕ್ಕೆ ಅವರು ಆಗಮಿಸಿ ಈಗ ಮಧ್ಯಾಹ್ನ 2 ಗಂಟೆ ಪ್ರದರ್ಶನ ಪ್ರಾರಂಭ ಆಗ್ತದೆ. ಹಾಗಾಗಿ ಆ ಪ್ರದರ್ಶನದಲ್ಲಿ ನಾನು ಈ ಗಡಿ ಭಾಗ ಬೀದರ್ ಜಿಲ್ಲೆಯಲ್ಲಿ ಭಾಗವಹಿಸಿ ಅಭಿಮಾನಿಗಳ ಜೊತೆ ಕುಳಿತು ಆ ಚಿತ್ರವನ್ನು ಪ್ರದರ್ಶನಕ್ಕೆ ಹೋಗ್ತೇನೆ ಅಂತ ಹೇಳಿ ಇಲ್ಲಿವರೆಗೆ ಅವರು ತಮ್ಮ ಸ್ವಇಚ್ಛೆಯಿಂದ ಬಂದಿದ್ದಾರೆ. ಹಾಗಾಗಿ ನೆಚ್ಚಿನ ನಟರಿಗೂ ನನ್ನ ಬೀದರ್ ಜಿಲ್ಲೆಯ ಕಡೆಯಿಂದ ಅವರಿಗೆ ಹಾರ್ದಿಕ ಇನ್ನೊಮ್ಮೆ ಏನಾದರೂ ಹೃದಯಪೂರ್ವಕ ತಮಗೆ ಧನ್ಯವಾದಗಳು ಸರ್. ಯಾಕಂದ್ರೆ ಕಲಾವಿದರು, ನಾವೆಲ್ಲ ಕಲಾವಿದರನ್ನು ನೋಡಿ ಬೆಳೆದವರು. ಹಾಗಾಗಿ ಪ್ರೀತಿಯ ಅಭಿಮಾನಿಗಳಿಗೋಸ್ಕರ ತಾವು ಈ ಬೀದರ್ ನಗರಕ್ಕೆ ಆಗಮಿಸಿದ್ರಿ. ಹಾಗಾಗಿ ಈ ಚಿತ್ರ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ತಮ್ಮೆಲ್ಲರ ಇಡೀ ಬೀದರ್ ಜಿಲ್ಲೆಯ ಜನತೆ, ಇದೊಂದು ಚಿತ್ರ ಹೇಗಿದೆ ಅಂದ್ರೆ ಜನರ ಒಂದು ಬಡತನದ ರೇಖೆಯಿಂದ ಇವೆಲ್ಲ ಒಂದು ಕೂಡಿ ಈ ಕಾಲವೇ ಭೈರವ ಒಂದು ಪಿಕ್ಚರು ಪ್ರದರ್ಶನವಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಈ ನಿಜಕ್ಕೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸರ್ ಬೀದರ್ ಅವರಿಗೆ. ಈ ತರ ಹೊಸ ಹೊಸ ಕಲಾವಿದರಿಗೆ ಈ ತರ ಸಪೋರ್ಟ್ ಮಾಡ್ತಿದ್ದೀರಾ ಅಂದ್ರೆ ನಿಜಕ್ಕೂ ತುಂಬಾ ಸಂತೋಷ ಆಗ್ತಿದೆ. ನಮ್ಮ ಸಿನಿಮಾ ಕಾಲವೇ ಮೋಸಗಾರ ಎಲ್ಲ ಕಡೆ ಹೌಸ್ಫುಲ್ ಆಗಿ ತುಂಬಾ ಚೆನ್ನಾಗಿ, ಹೊಸ ಕಲಾವಿದ ಅಂದ್ರೆ ಥಿಯೇಟರ್ ತುಂಬಾ ಕಮ್ಮಿ ಕೊಡ್ತಾರೆ. ಅದಾದ ನಂತರ ಸ್ಟಾರ್ಟಿಂಗ್ ನಮಗೆ ಬೀದರ್ಲಿ 20ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಆದ್ರೆ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ಬಿಕಾಸ್ ಈ ತರ ಹೊಸ ಕಲಾವಿದ ಎಲ್ಲ ಕಡೆ ಗೆಲ್ಲಿಸ್ಕೊಂಡ್ ಬಂದಿದ್ದಾರೆ. ಇವತ್ತು ಬೀದರ್ ಅವರು 100% ಗೆಲ್ಲಿಸ್ತಾರೆ. ಅವತ್ತಿನ ದಿನ ಥಿಯೇಟ್ರಿಗೆ ಎಲ್ಲರೂ ಜನ ಫೋನ್ ಮಾಡಿ ಯಾವಾಗ ರಿಲೀಸ್ ಅಂತ ಕೇಳ್ತಾ ಇದ್ರು. ಇವತ್ತು ನಾಗೇಶ ಸ್ವಾಮಿ ಗೆಳೆಯರ ಬಳಗ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಬೀದರ್ ಎಲ್ಲ ನಮ್ಮ ಅಣ್ಣವ್ರು ಹೇಳ್ದಂಗೆ ದೇವರುಗಳು ಅಂತ ಹೇಳ್ತಾರೆ ಆಡಿಯನ್ಸ್. ಅದು ದೇವರಲ್ಲ, ಅದಕ್ಕಿಂತ ಬೇರೆ ಲೆವೆಲ್ ಅಂತ ಇನ್ನೂ ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ಸುತ್ತೆ. ನಿಜಕ್ಕೂ ನೀವಿಲ್ಲ ಅಂದ್ರೆ ನಾವಿಲ್ಲ ಸರ್. ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ. ನಮ್ಮ ಸಿನಿಮಾ ಕಾಲುವೆ ಮೋಸಗಾರ ಸಿನಿಮಾ ಬಂದು ರೊಮ್ಯಾಂಟಿಕ್ ಆಗಿರ್ಲಿ, ಕಾಮಿಡಿ ಆಗಿರ್ಲಿ, ನಿಮಗೆ ಪ್ರತಿಯೊಂದು ಮಾಸ್ ಆಗಿರ್ಲಿ, ಫೈಟ್ ಆಗಿರ್ಲಿ, ಒಂದು ಒಳ್ಳೆ ಕಂಪ್ಲೀಟ್ ಪ್ಯಾಕೇಜ್ ಇರ್ತಕ್ಕಂಥ ಸಿನಿಮಾ ಕಾಲುವೆ ಮೋಸಗಾರ. ಈ ಸಿನಿಮಾದಲ್ಲಿ ಬಂದು ಕುರಿ ಪ್ರತಾಪ್ ಸರ್ ಆಕ್ಟ್ ಮಾಡಿದ್ದಾರೆ. ಎಂಟೈರ್ ನನ್ನ ಸಿನಿಮಾ ನನ್ನ ಜೊತೆಗೆ ಎಂಟೈರ್ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಎಂಟೈರ್ ನನ್ನ ಕ್ಲೈಮ್ಯಾಕ್ಸ್ ತನಕನೂ ಚೆನ್ನಾಗಿ ತಗೊಂಡೋಗಿದ್ದಾರೆ. ಆಕ್ಸಿಯಂ 4 ಮಿಷನ್ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಪ್ರವೇಶಿಸುತ್ತಿರುವ 39 ವರ್ಷದ ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ ಇಂದು ಭೂ ಕಕ್ಷೆಯಿಂದ ತನ್ನ ಮೊದಲ ಸಂದೇಶ ಕಳುಹಿಸಿದ್ದಾರೆ. ಸ್ಪೇಸ್ ಕ್ರಾಫ್ಟ್ ಡ್ರ್ಯಾಗನ್ಸ್ ನೌಕೆಯಿಂದ ಮಾತನಾಡಿರುವ ಶುಕ್ಲಾ ದೇಶವಾಸಿಗಳಿಗೆ ನಮಸ್ಕಾರ ಎಂದು ಹೇಳುವ ಮೂಲಕ ದೇಶಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ.
ಬಳಿಕ ಫಾಲ್ಕನ್ 9 ರಾಕೆಟ್ ಪ್ರಯಾಣ ಕುರಿತು ವಿವರಿಸಿದ್ದು ವಾಟರ್ ರೈಡ್ ಎಂದು ಉದ್ಗರಿಸಿದ್ದಾರೆ. ಪ್ರಯಾಣ ಆರಂಭವಾದಾಗ ನಿಮ್ಮ ಸೀಟಿಗೆ ಇದ್ದಕ್ಕಿದ್ದಂತೆ ನೂಕಲ್ಪಟ್ಟಂತೆ ಅನುಭವವಾಗುತ್ತದೆ, ಬೇರೇನೂ ಇಲ್ಲ. ನಿರ್ವಾತದಲ್ಲಿ ತೇಲುತ್ತಿರುತ್ತೀರಿ ಎಂದು ತಿಳಿಸಿದ್ದಾರೆ. ಬಾಹ್ಯಾಕಾಶದಲ್ಲಿ ಹೇಗೆ ನಡೆಯಬೇಕು ಮತ್ತು ತಿನ್ನಬೇಕು ಎಂಬುದರ ಬಗ್ಗೆ ಮಗುವಿನಂತೆ ಕಲಿಯುತ್ತಿದ್ದೇನೆ ಎಂದು ಅವರು ಅಲ್ಲಿನ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಗುರುತ್ವ ಆಕರ್ಷಣೆಗೆ ಹೊಂದಿಕೊಳ್ಳುವ ಸವಾಲು ಕುರಿತು ಮಾತನಾಡಿದ್ದಾರೆ. ಈ ಮಿಷನ್ ಶುಕ್ಲಾಗೆ ಮಾತ್ರವಲ್ಲ, ರಾಷ್ಟ್ರಕ್ಕೂ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. 1984ರಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರ ಐತಿಹಾಸಿಕ ಹಾರಾಟದ 41 ವರ್ಷಗಳ ಅಂತರದ ನಂತರ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ 2ನೇ ಭಾರತೀಯ ಪ್ರಜೆ ಶುಕ್ಲಾ ಆಗಿದ್ದಾರೆ. ಬಾಹ್ಯಾಕಾಶ ನಿಲ್ದಾಣ ತಲುಪಿದ ಮೊದಲ ಭಾರತೀಯರಾಗಿದ್ದಾರೆ. I'm thrilled to be here with my fellow astronauts, as Peggy said, 1 veteran and 3 rookies, and wow, what a ride it was. Frankly, when I was sitting in the capsule in Grace yesterday on the launch pad, my only thought in my mind was that let's just go. After 30 days of quarantine, it was a feeling that I just wanted to go. You know, the excitement and all was, probably far away. It was just the feeling that let's just leave here. But when the ride started, it was something like you getting pushed back into the seat. It was an amazing ride. And then suddenly, nothing. Everything silenced, and you were just floating. You unbuckle, and you were just floating in the silence of vacuum. It was an amazing feeling. I wanted to take this opportunity to thank everyone who has been a part of this. I understand that this is not a personal accomplishment. It is a collective achievement of each and every one of you who has been a part of this journey, and to make this possible, I really want to thank each one of you. Also to family and friends, your support has mattered so much. This is so much because of all of you guys. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.